ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಕೇಸರಿಬಾತ್ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಫಸ್ಟು ಒಂದು ಪ್ಯಾನ್ ಇಟ್ಕೋಬೇಕು ಗ್ಯಾಸ್ ಮೇಲೆ. ಸ್ವಲ್ಪ ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದಮೇಲೆ ನಾವು ಜಾಮೂನ್ ತಿನ್ನೋ ಬಟ್ಲಲ್ಲಿ ರವೆ ತೊಗೊತಾ ಇದ್ದೀನಿ ನಾನು. ಮತ್ತು ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ಫಸ್ಟು ಗೋಡಂಬಿ ತೊಗೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ತೊಗೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಬರಬೇಕು, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡೋಣ. ಸೀಸೋದೆಲ್ಲ ಬೇಡ, ಚೆನ್ನಾಗಿರಲ್ಲ. ಸೊ ಆಗಿದೆ, ಕಲರ್ ಬಂದಿದೆ. ಸ್ವಲ್ಪ ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ. ಸೊ ಅದನ್ನು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಒಣ ದ್ರಾಕ್ಷಿ ಇರುತ್ತಲ್ಲ, ಒಣ ದ್ರಾಕ್ಷಿನ ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡು ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದು ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ. ಸ್ವಲ್ಪ ನೋಡಿ ಈ ಥರ ಆಗಿದೆ, ಸೈಡಿಗೆ ತೆಗೆದಿಟ್ಕೊಳ್ಳೋಣ ಇದನ್ನು. ನೋಡಿ ಈ ಥರ ಆದರೆ ಸಾಕು. ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ 3 ಲವಂಗ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಏಲಕ್ಕಿ ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಹೇಳಿದ್ನಲ್ಲ ಆಗಲೇ, ಜಾಮೂನ್ ತಿನ್ನೋ ಬೌಲಲ್ಲಿ ಒಂದು ಸ್ವಲ್ಪ ರವೆ ಆದರೆ ಸಾಕು, ಒಂದು ಬಟ್ಲಷ್ಟು ಅಂತ ಹೇಳಿದ್ದೆ. ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಚೆನ್ನಾಗಿ ಹುರಿದಷ್ಟು ಅದು ಟೇಸ್ಟ್ ಕೊಡುತ್ತೆ. ಸೊ ಹೋಟೆಲ್ ಸ್ಟೈಲಲ್ಲಿ ಬರಬೇಕಂತ ಅಂದರೆ ನೀವು ಈ ಥರ ಹುರ್ಕೊಳ್ಳೇಬೇಕು. ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಳಿ. ಕಲರ್ ಬರಬೇಕು, ಈ ಥರ ಯೆಲ್ಲೋ ಕಲರ್ ಆಗಿ ಬರಬೇಕು, ಸ್ವಲ್ಪ ಬ್ರೌನಿಷ್ ಆಗಿ ಆಗಬೇಕು. ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ, ಬ್ರೌನರಿಯಾಗಿ ಬರಬೇಕು. ಮತ್ತು ಇವಾಗ ನಾವು ಜಾಮೂನ್ ತಿನ್ನೋ ಬಟ್ಲು ಅಂತ ತೋರಿಸಿದ್ನಲ್ಲ, ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ವೋ ಅದಕ್ಕೆ 3 ಬಟ್ಲಷ್ಟು ನೀರು ಹಾಕಬೇಕು. ಅದಕ್ಕೆ 1/3 ಅದೇ ಬೌಲಲ್ಲೇ ತೊಗೋಬೇಕು. ಮತ್ತು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಅದು ರವೆ ಚೆನ್ನಾಗಿ ಬೇಯಬೇಕು. ರವೆ ಬೆಂದಷ್ಟು ಚೆನ್ನಾಗಿರುತ್ತೆ ಕೇಸರಿಬಾತು. ಸೊ ಚೆನ್ನಾಗಿ ತಿರುಗಿಸ್ತಾನೆ ಇರ್ರಿ, ಹಿಂಗೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿ ಬರುತ್ತದು. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಮತ್ತು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ. ಬಿಟ್ಟು ಒಂದು 3 ಮಿನಿಟ್ಸ್ 1 ಮಿನಿಟ್ ಸಾಕು. ಆದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಸೊ ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ತಾನೆ ಇರಬೇಕು, ಅದು ತಳ ಅಂಟಬಾರ್ದು. ತಳ ಅಂಟ್ರೆ ಟೇಸ್ಟ್ ಕೊಡೋಲ್ಲ. ಸೊ ತಳ ಅಂಟದಂಗೆ ಅವಾಗವಾಗ ಮಿಕ್ಸ್ ಮಾಡ್ತಾನೇ ಇರಬೇಕು. ಮತ್ತು ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡು, ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ನಾನು 1.5 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಮತ್ತು ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಕರಗಿಸ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರ್ರಿ. ಸ್ವೀಟ್ ಜಾಸ್ತಿ ಬೇಕಂದವ್ರು ಬೇಕಾದ್ರೆ 2 ಕಪ್ಪು ಹಾಕ್ಕೋಬೋದು. ನಾವು ಸ್ವೀಟ್ ಸ್ವಲ್ಪ ಕಮ್ಮಿ, ಒಂದೂವರೆ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಸಕ್ಕರೆನ. ನೋಡಿ ಗಟ್ಟಿ ಆಗ್ತಾ ಇದೆ. ಬೇಗ ಕಲಿಸ್ಕೊಂಡ್ಬಿಡ್ಬೇಕು, ಯಾಕೆ ಅಂದರೆ ಗಟ್ಟಿ ಆಗ್ತಾ ಇರ್ತೈತಲ್ಲ, ತಿರುಗಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಹಂಗೆ. ಮತ್ತು ಕಲರ್ ಬೇಕಂದವ್ರು ಕಲರ್ ಹಾಕ್ಕೋಬೇಕು. ನಾನು ಕಲರ್ ಹಾಕ್ಕೊತಾ ಇದ್ದೀನಿ, ಕೇಸರಿ ಕಲರು. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ರಿ, ಬೇಕಂದವ್ರು ಹಾಕ್ಕೊಳ್ಳಿ. ಮತ್ತು ಬೇಗ ಮಿಕ್ಸ್ ಮಾಡ್ಕೋಬೇಕು ಕಲರ್ ಸಮೇತ, ಯಾಕೆ ಅಂತಂದರೆ ಗಟ್ಟಿ ಆಗಿಬಿಡುತ್ತಲ್ಲ. ಸೊ ಆಮೇಲೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಹಂಗೆ ಕಲಿಸ್ತಾ ಇರಬೇಕು, ಕ್ಲೀನಾಗಿ ಕಲಿಸ್ಬೇಕು. ಯಾವ ಕಲರಿಂದ ಯಾವ ಕಲರ್ಗೆ ಹೋಗಿದೆ ನೋಡಿ, ಇದು ವೈಟ್ ಥರ ಆಗಿದೆ. ಮತ್ತು ಕೇಸರಿ ಕಲರ್ ಹಾಕ್ತಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಕಲರು. ಮತ್ತು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಲ್ಲ, ರೋಸ್ಟ್ ಮಾಡಿದ್ವಲ್ಲ, ಅದನ್ನು ಇದರಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡ್ತಾನೆ ಇರಬೇಕು. ಬೇಕಾದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು.
ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ. ಅದು ತುಪ್ಪ ಎಷ್ಟು ಎಳ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಬೇಡ ಅಂದಾಗ ಅದು ಮೇಲ್ಗಡೆ ಕುದೀತಾ ಇರುತ್ತೆ ತುಪ್ಪ ಸಾಕು ಅಂದಿದ ತಕ್ಷಣ. ನೋಡಿರಿ ಯಾವ ಥರ ಬಿಟ್ಕೊಂಡಿದೆ ತುಪ್ಪ, ಅದಕ್ಕೆ ಸಾಕಾಗಿದೆ ತುಪ್ಪ. ಸೊ ಅದಕ್ಕೇ ಅದು ಹೊರ್ಗಡೆ ಬಿಡ್ತಾ ಇದೆ. ಅದೇ ತುಪ್ಪ ಹಾಕ್ದಷ್ಟೇ ಟೇಸ್ಟ್ ಕೊಡೋದು ಕೇಸರಿಬಾತು. ಸೊ ನೋಡಿರಿ ಅಂಟ್ಕೊತಾ ಇಲ್ಲ ಒಂದಕ್ಕೊಂದು. ಎಷ್ಟು ಚೆನ್ನಾಗಿ ನಾವು ಎಷ್ಟು ಕಟ್ ಮಾಡ್ತೀವೋ ಅಷ್ಟು ಮಾತ್ರ ಕಟ್ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಸೊ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡಿಕೊಂಡು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ಸೇಮ್ ಹೋಟೆಲ್ ಥರನೇ ಹೋಟೆಲಲ್ಲಿ ಮಾಡುವ ವಿಧಾನನೇ ಆಗಿದೆ ನೋಡಿ. ವಾವ್, ಸೂಪರ್ ಆಗಿದೆ ಅಲ್ವಾ? ಮತ್ತು ಇದು ಯಾವ ಥರ ಅಂಟ್ಕೊಳ್ಳಲ್ಲ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಆ ಸ್ಪೂನಿಗೆಲ್ಲ ಅಂಟಲ್ಲ. ಸೊ ನಾವೆಷ್ಟು ಕಟ್ ಮಾಡ್ತೀವೋ ಅಷ್ಟು ಮಾತ್ರ ಕಟ್ ಆಗುತ್ತೆ, ಸ್ಪೂನಿಗೆಲ್ಲ ಅಂಟಲ್ಲ ಅದು ನೋಡಿ. ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇದೇ ಥರ ಹೋಟೆಲಲ್ಲೂ ಮಾಡೋದು. ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.